ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಸಾಂಟಾ ಕ್ಲಾಸ್ ಕತೆ. ಸಾಂಟಾ ಕ್ಲಾಸ್ನ ಕಥೆಯನ್ನು ಎಲ್ನ ಮೂಲ ಕೆಲಸದಿಂದ ಅಳವಡಿಸಲಾಗಿದೆ. ಫ್ರಾಂಕ್ ಬಾಮ್. ನಗುವ ಕಣಿವೆ ಯಾವುದೇ ದುಃಖದ ಜನರು ಇಲ್ಲದ ಸ್ಥಳವಾಗಿತ್ತು. ಎಲ್ಲರೂ ತುಂಬಾ ಸಂತೋಷ ಮತ್ತು ಹರ್ಷಚಿತ್ತದಿಂದ ಇದ್ದರು. ನದಿ ಹಸಿರು ಬ್ಯಾಂಕುಗಳು ಪರ್ವತಗಳ ಮೂಲಕ ಮುಕ್ತವಾಗಿ ಓಡಿಹೋಯಿತು. ಸನ್ಬೀಮ್ಗಳು ಬೆಚ್ಚಗಿನ ಮತ್ತು ಆರಾಮದಾಯಕವಾಗಿದ್ದವು. ಗಾಳಿ ಮೃದುವಾಗಿತ್ತು ಮತ್ತು ಮರದ ಎಲೆಗಳನ್ನು ಹಾಡುವಂತೆ ಮಾಡಿತು. ಹೂವುಗಳು ತಮ್ಮ ಹುಲ್ಲಿನ ಹಾಸಿಗೆಗಳಲ್ಲಿ ಸಂತೋಷದಿಂದ ಅರಳುತ್ತವೆ. ಕಣಿವೆಯ ಮೂಲಕ ಎಲ್ಲವೂ ಸಂತೋಷ ಮತ್ತು ಸಂತೋಷವನ್ನು ಹರಡಿತು. ಕಣಿವೆಯ ಒಂದು ಬದಿಯಲ್ಲಿ ಬುರ್ಜಿಯನಿಗೂ ಸೀರಿಯಸ್ ಅರಣ್ಯವಿತ್ತು ಮತ್ತು ಇನ್ನೊಂದು ಬದಿಯಲ್ಲಿ ಡೇಮನ್ಗಳ ಗುಹೆಗಳು ಇದ್ದವು. ಮತ್ತು ಈ ಅದ್ಭುತ ಕಣಿವೆಯಲ್ಲಿ ಆಳವಾಗಿ ಸಾಂಟಾ ಅವರ ಬೃಹತ್ ಕೋಟೆಯು ನಿಂತಿದೆ. ಅದು ಬೃಹತ್ ಮತ್ತು ಸುಂದರವಾಗಿತ್ತು. ವಿವಿಧ ರೀತಿಯ ಅನೇಕ ಕೆಲಸಗಾರರು ವರ್ಷಪೂರ್ತಿ ಶ್ರಮಿಸಿದರು. ರೈಲ್, ಪಿಕ್ಸೀಸ್, ನಾಕ್ಸ್ ಮತ್ತು ಯಕ್ಷಯಕ್ಷಿಣಿಯರು ಇದ್ದರು. ಮತ್ತು ಅವರೆಲ್ಲರೂ ಪ್ರಪಂಚದಾದ್ಯಂತದ ಮಕ್ಕಳಿಗೆ ಸುಂದರವಾದ ಆಟಿಕೆಗಳನ್ನು ತಯಾರಿಸಲು ಸಾಂತಾ ಅವರಿಗೆ ಸಹಾಯ ಮಾಡಿದರು. ಎಲ್ಲರೂ ಡೇಮನ್ಸ್ ಹೊರತುಪಡಿಸಿ ಸಾಂತಾವನ್ನು ಪ್ರೀತಿಸುತ್ತಿದ್ದರು. ಅವರು ಪ್ರೀತಿಯ ಸಾಂತಾವನ್ನು ದ್ವೇಷಿಸಿದರು ಮತ್ತು ತಿರಸ್ಕರಿಸಿದರು. ಎಲ್ಲದರಲ್ಲೂ 5 ಡೇಮನ್ಗಳು ಇದ್ದರು ಮತ್ತು ಅವರೆಲ್ಲರೂ ತಮ್ಮ ಪ್ರತ್ಯೇಕ ಗುಹೆಗಳನ್ನು ಹೊಂದಿದ್ದು, ಅದು ಪರಸ್ಪರ ಸಂಬಂಧ ಹೊಂದಿದೆ. ಮೊದಲ ಗುಹೆ ಸೆಲ್ಫಿಶ್ನೆಸ್ನ ಡೇಮನ್ನದ್ದಾಗಿತ್ತು. ನಂತರ ಡೇಮನ್ ಅಸೂಯೆ ಗುಹೆ ಬಂದಿತು. ಮುಂದೆ ಡೇಮನ್ ದ್ವೇಷದ ಗುಹೆ, ನಂತರ ಡೇಮನ್ ಮಾಲಿಸ್ ಗುಹೆ ಮತ್ತು ಅಂತಿಮವಾಗಿ ಡೇಮನ್ ಪಶ್ಚಾತ್ತಾಪದ ಗುಹೆ. ಡೇಮನ್ ಸ್ವಾರ್ಥದ ಗುಹೆಯ ಪ್ರವೇಶದ್ವಾರವನ್ನು ಸುಂದರವಾಗಿ ಅಲಂಕರಿಸಲಾಯಿತು ಮತ್ತು ಮಾರ್ಗವು ದೊಡ್ಡದಾಗಿದೆ ಮತ್ತು ಸ್ವಚ್ಛವಾಗಿತ್ತು. ಆದರೂ ಯಾರೂ ತೋರಿಸಲಿಲ್ಲ. ಒಂದು ದಿನ ಎಲ್ಲಾ ಡೇಮನ್ಗಳು ಒಗ್ಗೂಡಿ ಒಂದು ಸಭೆ ನಡೆಸಿದರು. ಒಂದು ಮತ್ತು ಏಕೈಕ ಕಾರಣಕ್ಕಾಗಿ, ಸಾಂತಾ ಕ್ಲಾಸ್ ನನ್ನ ಗುಹೆ ಒಂಟಿಯಾಗಿ ಮಾರ್ಪಟ್ಟಿದೆ. ಆತ್ಮರಹಿತತೆಯ ಡೇಮನ್ ಅನ್ನು ಪ್ರಾರಂಭಿಸಿದೆ. ಸಾಂತಾ ಕ್ಲಾಸ್ ಪ್ರಪಂಚದಾದ್ಯಂತದ ಮಕ್ಕಳಿಗೆ ಅನೇಕ ಸುಂದರವಾದ ಉಡುಗೊರೆಗಳನ್ನು ನೀಡುತ್ತದೆ. ಅವರು ಉದಾರರಾಗುತ್ತಾರೆ. ನನ್ನ ಗುಹೆಗೆ ಭೇಟಿ ನೀಡಲು ಯಾರೂ ಬರುವುದಿಲ್ಲ. ನನಗೆ ಅದೇ ಸಮಸ್ಯೆ ಇದೆ. ಎನ್ವಿಯ ಡೇಮನ್ ಮಕ್ಕಳು ಅವನೊಂದಿಗೆ ತುಂಬಾ ಸಂತೋಷವಾಗಿದ್ದಾರೆ. ನಾನು ಇನ್ನು ಮುಂದೆ ಮಕ್ಕಳನ್ನು ಅಸೂಯೆ ಪಟ್ಟಂತೆ ಆಕರ್ಷಿಸಲು ಸಾಧ್ಯವಿಲ್ಲ. ಇದು ನನಗೂ ಕೆಟ್ಟದು. ಕೋಪಗೊಂಡ ಡೇಮನ್ ಮಕ್ಕಳು ನಿಮ್ಮ ಬಳಿಗೆ ಬರದ ಕಾರಣ ಅವರು ನನ್ನ ಬಳಿಗೆ ಬರುವುದಿಲ್ಲ. ಇತರರು ಒಪ್ಪಿದರು. ಅವರ ಗುಹೆಗಳನ್ನು ದೀರ್ಘಕಾಲದವರೆಗೆ ನಿರ್ಲಕ್ಷಿಸಲಾಗಿತ್ತು ಮತ್ತು ಡೇಮನ್ಸ್ ಅದರ ಬಗ್ಗೆ ಸಂತೋಷವಾಗಿರಲಿಲ್ಲ. ಆದ್ದರಿಂದ ಎನ್ವಿಯ ಡೇಮನ್ ಮುಂದೆ ಹೋದರು. ಅವರು ಸಾಂಟಾವನ್ನು ಅಸೂಯೆ ಪಟ್ಟರು ಎಂದು ಅವರು ಖಚಿತವಾಗಿ ನಂಬಿದ್ದರು ಮತ್ತು ಅವರು ಸಾಂಟಾವನ್ನು ತಮ್ಮ ಗುಹೆಗೆ ಹಿಂತಿರುಗಿಸಬಹುದು. ಅವರು ಸಾಂಟಾವನ್ನು ನೋಡಿದಾಗ ಅವರು ಹೇಳಿದರು, ಈ ದಿನಗಳಲ್ಲಿ ಆಟಿಕೆ ಮಳಿಗೆಗಳು ನಿಮ್ಮ ಆಟಿಕೆಗಳಂತೆಯೇ ಸುಂದರವಾದ ಮತ್ತು ಸುಂದರವಾದ ಆಟಿಕೆಗಳಿಂದ ತುಂಬಿವೆ. ಮತ್ತು ಅವರು ಆ ಆಟಿಕೆಗಳನ್ನು ಯಂತ್ರಗಳ ಮೂಲಕ ತಯಾರಿಸುತ್ತಾರೆ ಮತ್ತು ನಿಮ್ಮ ಸಾಂತಾಗಿಂತ ಭಿನ್ನವಾಗಿ ಹಣಕ್ಕಾಗಿ ಮಾರಾಟ ಮಾಡುತ್ತಾರೆ. ನೀವು ಅವುಗಳನ್ನು ನಿಮ್ಮ ಕೈಯಿಂದ ಮಾಡಿ ವರ್ಷಪೂರ್ತಿ ಕೆಲಸ ಮಾಡುತ್ತೀರಿ ಮತ್ತು ನೀವು ಏನನ್ನೂ ಪಡೆಯುವುದಿಲ್ಲ. ಸಾಂತಾ ಡೇಮನ್ನನ್ನು ನೋಡಿ ನಕ್ಕನು. ಮತ್ತೆ ಅವರು ಡೇಮನ್ ಅವರನ್ನು ನಂಬಲು ನಿರಾಕರಿಸಿದರು. ಸಾಂತಾ ಅವರು ಏನು ಮಾಡಿದರು ಮತ್ತು ಅವರು ಹೇಗೆ ಕೆಲಸಗಳನ್ನು ಮಾಡಿದರು ಎಂಬುದರ ಬಗ್ಗೆ ಸಾಕಷ್ಟು ಸಂತೋಷಪಟ್ಟರು. ಸಾಂತಾ ಬಯಸಿದ ಏಕೈಕ ವಿಷಯವೆಂದರೆ ಸಂತೋಷ ಮತ್ತು ಸಂತೋಷವನ್ನು ಹರಡುವುದು. ನಾನು ವರ್ಷಕ್ಕೊಮ್ಮೆ ಮಾಡುವ ಆಟಿಕೆಗಳನ್ನು ಅವರಿಗೆ ನೀಡಬಲ್ಲೆ ಮತ್ತು ಅದರಲ್ಲಿ ನನಗೆ ಸಂತೋಷವಾಗಿದೆ, ಸಾಂತಾ ಎನ್ಸಿಯ ಡೇಮನ್ಗೆ ತಿಳಿಸಿದರು. ಅನೇಕ ಮಕ್ಕಳಿದ್ದಾರೆ, ಆದರೆ ಒಬ್ಬ ಸಾಂತಾ ಮತ್ತು ನನ್ನ ಕೆಲಸ ಮಾತ್ರ ಪ್ರೀತಿ ಮತ್ತು ದಯೆಯಿಂದ ಕೂಡಿರುತ್ತದೆ. ನಾನು ಅವರಿಗೆ ಹಣವನ್ನು ತೆಗೆದುಕೊಂಡರೆ ನನಗೆ ನಾಚಿಕೆಯಾಗುತ್ತದೆ. ಆಟಿಕೆ ಅಂಗಡಿಗಳನ್ನು ನಾನು ಇಷ್ಟಪಡುತ್ತೇನೆ. ಅವರು ಮಕ್ಕಳನ್ನು ಸಂತೋಷವಾಗಿರಿಸುತ್ತಾರೆ ಮತ್ತು ವರ್ಷದುದ್ದಕ್ಕೂ ವಿನೋದಪಡುತ್ತಾರೆ. ಮೊದಲ 2 ಡೀಮನ್ಗಳು ವಿಫಲವಾದ ನಂತರ ಸಾಂಟಾವನ್ನು ತಮ್ಮ ಗುಹೆಗಳಿಗೆ ಸೇರಿಸಬಹುದೆಂದು ಹ್ಯಾಟ್ರೆಡ್ನ ಡೇಮನ್ಗೆ ಮನವರಿಕೆಯಾಯಿತು. ಶುಭೋದಯ ಸಾಂತಾ. ಅವರು ಸಾಂತಾ ಅವರನ್ನು ಸ್ವಾಗತಿಸಿದರು. ನಾನು ನಿಮಗಾಗಿ ಕೆಲವು ಕೆಟ್ಟ ಸುದ್ದಿಗಳನ್ನು ಹೊಂದಿದ್ದೇನೆ. ಸಾಂಟಾ ಕ್ಲಾಸ್ ಅದರಲ್ಲಿ ಯಾವುದನ್ನೂ ಕೇಳಲು ಆಸಕ್ತಿ ಹೊಂದಿರಲಿಲ್ಲ. ಕೆಟ್ಟ ಸುದ್ದಿಗಳನ್ನು ರಹಸ್ಯವಾಗಿಡಬೇಕು ಮತ್ತು ಅವರಿಗೆ ಎಂದಿಗೂ ಹೇಳಲಾಗುವುದಿಲ್ಲ. ಆದರೆ ಇದು ನೀವು ಓಡಿಹೋಗಲು ಸಾಧ್ಯವಾಗದ ಕೆಟ್ಟ ಸುದ್ದಿ. ಹ್ಯಾಟ್ರೆಡ್ನ ಡೇಮನ್ ಮುಂದುವರೆಯಿತು. ಪ್ರಪಂಚದಾದ್ಯಂತ ನಿಮ್ಮನ್ನು ನಂಬದ ಅನೇಕ ಜನರು ಮತ್ತು ಮಕ್ಕಳು ಸಾಂಟಾ ಇದ್ದಾರೆ. ಅವರು ನಿಮ್ಮನ್ನು ತಪ್ಪಾಗಿ ಮಾಡಿದ್ದಾರೆ. ನೀವು ಅವರ ಮೇಲೆ ಕೋಪಗೊಳ್ಳಬೇಕು. ಸಾಂತಾ ತನ್ನ ಕೆಲಸವನ್ನು ಮುಂದುವರೆಸಿದನು. ಡೀಮನ್ ಬಗ್ಗೆ ಗಮನಹರಿಸಲಿಲ್ಲ. ಇದು ಸಾಂತಾಕ್ಕೆ ಕಸದ ರಾಶಿಯಾಗಿತ್ತು. ತದನಂತರ ನಿಮ್ಮನ್ನು ಅಸಮಾಧಾನಗೊಳಿಸುವವರು, ನಿಮ್ಮನ್ನು ತಿರಸ್ಕರಿಸುವವರು ಮತ್ತು ನಿಮ್ಮನ್ನು ದ್ವೇಷಿಸುವವರು ಸಾಂತಾ. ಅವರು ನಿಮ್ಮನ್ನು ದ್ವೇಷಿಸುತ್ತಾರೆ ಏಕೆಂದರೆ ನೀವು ಮಕ್ಕಳನ್ನು ಸಂತೋಷಪಡಿಸುತ್ತೀರಿ ಮತ್ತು ನಿಮ್ಮನ್ನು ಮೂರ್ಖರೆಂದು ಕರೆಯುತ್ತೀರಿ. ಡೇಮನ್ ಮುಂದುವರೆದರು. ನಿಮಗಾಗಿ ತುಂಬಾ ಕ್ರೂರ ಪದಗಳು, ನಿಮ್ಮ ಬಗ್ಗೆ ಅಂತಹ ಕ್ರೂರ ಭಾವನೆಗಳು ನಿಮ್ಮ ಸೇಡು ತೀರಿಸಿಕೊಳ್ಳಬೇಕು. ಆದರೆ ನಾನು ಅವರನ್ನು ದ್ವೇಷಿಸುವುದಿಲ್ಲ, ಸಾಂತಾ ಉತ್ತರಿಸಿದ. ಅವರು ನನಗೆ ಯಾವುದೇ ಹಾನಿ ಉಂಟುಮಾಡುವುದಿಲ್ಲ, ಆದರೆ ಸ್ವತಃ
ಈ ಜನರು ಮತ್ತು ಅವರ ಮಕ್ಕಳು ಅತೃಪ್ತರಾಗುತ್ತಾರೆ. ನಾನು ಅವರಿಗೆ ಸಹಾಯ ಮಾಡಬೇಕು. ನನಗೆ ಸೇಡು ಅಗತ್ಯವಿಲ್ಲ. ಡೇಮನ್ಸ್ ಹಾಕಿದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗಿದ್ದವು. ಅವರು ಸಾಂಟಾವನ್ನು ತಮ್ಮ ಗುಹೆಯಲ್ಲಿ ಆಮಿಷಿಸಲು ಸಾಧ್ಯವಾಗಲಿಲ್ಲ. ಡೇಮನ್ಗಳು ಅಸಮಾಧಾನಗೊಂಡರು. ಸಾಂತಾ ಡೇಮನ್ಗಳು ಒಳ್ಳೆಯದಲ್ಲ ಮತ್ತು ಕಿಡಿಗೇಡಿತನ ಮತ್ತು ಮೋಸದಿಂದ ತುಂಬಿದ್ದಾರೆಂದು ತಿಳಿಯುವಷ್ಟು ಬುದ್ಧಿವಂತರಾಗಿದ್ದರು. ಆದ್ದರಿಂದ ಡೇಮನ್ಸ್ ತಮ್ಮ ಜೇನುತುಪ್ಪದ ಪದಗಳಿಗಿಂತ ಬಲವನ್ನು ಅವಲಂಬಿಸಲು ನಿರ್ಧರಿಸಿದರು. ಅದು ಮತ್ತೆ ಸಮಯ ಮತ್ತು ಸಮಯವನ್ನು ವಿಫಲಗೊಳಿಸಿತು. ಅವರು ಕಣಿವೆಯಲ್ಲಿರುವವರೆಗೂ ಸಾಂತಾವನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ಡೀಮನ್ಗಳಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಕ್ರಿಸ್ಮಸ್ ಹಬ್ಬದಂದು ಸಾಂತಾ ಲಾಫಿಂಗ್ ಕಣಿವೆಯನ್ನು ತೊರೆಯುವುದಾಗಿ ಅವರಿಗೆ ತಿಳಿದಿತ್ತು ಮತ್ತು ಅದು ಅವನನ್ನು ಗಾಯಗೊಳಿಸಲು ಉತ್ತಮ ಸಮಯ. ಆದ್ದರಿಂದ ಡೇಮನ್ಸ್ ತಮ್ಮ ಯೋಜನೆಗಳನ್ನು ರೂಪಿಸಿದರು ಮತ್ತು ಕ್ರಿಸ್ಮಸ್ ಈವ್ ಬರುವವರೆಗೆ ಕಾಯುತ್ತಿದ್ದರು. ಕೊನೆಗೆ ಕ್ರಿಸ್ಮಸ್ ಈವ್ ಇಲ್ಲಿದ್ದರು. ಚಂದ್ರನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು ಮತ್ತು ಸಾಂಟಾ ತನ್ನ ಪ್ರಬಲ ಜಾರುಬಂಡಿಯಲ್ಲಿ ಆಟಿಕೆಗಳಿಂದ ತುಂಬಿ ತುಳುಕುತ್ತಿದ್ದಂತೆ ತಾಜಾ ಹಿಮವು ಮಿಂಚಿತು. ಅವನು ತನ್ನ ಚಾವಟಿಯನ್ನು ಬಿರುಕುಗೊಳಿಸುತ್ತಿದ್ದಂತೆ ಅವನು ಮೆರ್ರಿ ರಾಗವನ್ನು ಹಾಡಿದನು ಮತ್ತು ಶಿಳ್ಳೆ ಹೊಡೆದನು.